Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಹೋಗೋಣ. ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು? ಫಸ್ಟ್ ಅದನ್ನ ನಾವು ತಿಳ್ಕೊಳ್ಬೇಕು. ಸೊ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ನೋಡೋದೇ ಆದ್ರೆ ಯಾವುದೇ ಒಂದು ಫರ್ಮ್ ಅಥವಾ ಆರ್ಗನೈಸೇಷನ್ ಅವರದ್ದು ಬಿಸ್ನೆಸ್ ಪ್ರೋಸೆಸ್ ಏನಿರುತ್ತೆ ಅದರಲ್ಲಿ ಅವರು ಈ ಫೈನಾನ್ಸ್ ಅವಶ್ಯಕತೆ ಇರುತ್ತೆ. ಸೊ ಅದನ್ನ ಅವರು ಪ್ರಾಪರ್ ಆಗಿ ಪ್ಲಾನ್ ಮಾಡಬೇಕಾಗತ್ತೆ. ಹಾಗಾದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಎಕ್ಸಾಕ್ಟ್ಲಿ ಏನು ಅನ್ನೋದಾದ್ರೆ ಇಟ್ ಇನ್ವಾಲ್ವ್ಸ್ ದಿ ಪ್ರಿಪರೇಷನ್ ಆಫ್ ಅ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಆಫ್ ಅನ್ ಆರ್ಗನೈಸೇಷನ್. ಸೊ ಇಲ್ಲಿ ಯಾವುದೇ ಒಂದು ಆರ್ಗನೈಸೇಷನ್ ಆದ್ರೂ ಕೂಡ ಅದರದ್ದು ಬಿಸ್ನೆಸ್ ಕ್ಯಾರಿ ಆನ್ ಮಾಡಬೇಕಾದ್ರೆ ಇನ್ ದ ಪ್ರೋಸೆಸ್ ಆಫ್ ಇಟ್ಸ್ ಬಿಸ್ನೆಸ್ ಏನಿರುತ್ತೆ ಅವರಿಗೆ ಎಷ್ಟು ಫೈನಾನ್ಸ್ ರಿಕ್ವೈರ್ಮೆಂಟ್ ಇದೆ ಅನ್ನೋದು ಫಸ್ಟ್ ಅವರು ಡಿಸೈಡ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತಲ್ಲ ಅಷ್ಟು ಅಮೌಂಟು ಎಲ್ಲಿಂದ ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರಲ್ಲ, ಎಲ್ಲಿಂದ ಬರುತ್ತೆ ಅಥವಾ ಎಲ್ಲಿ ಆ ಅಮೌಂಟ್ನ ಅವರು ರೈಸ್ ಮಾಡ್ಬೋದು, ವಾಟ್ ಆರ್ ದಿ ಪಾಸಿಬಲ್ ಸೋರ್ಸಸ್ ಅನ್ನೋದನ್ನ ಡಿಟರ್ಮೈನ್ ಮಾಡ್ತಾರಲ್ವಾ. ಸೊ ಅದನ್ನೇ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಮೀನಿಂಗ್ ಬರಿಬೇಕಾದ್ರೆ ಫಸ್ಟ್ ನೀವೇನ್ ಬರಿಬೇಕಾಗತ್ತೆ, ಇಟ್ ಇನ್ವಾಲ್ವ್ಸ್ ದಿ ಪ್ರಿಪರೇಷನ್ ಆಫ್ ಅ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಆಫ್ ಅನ್ ಆರ್ಗನೈಸೇಷನ್. It is a process of estimating the funds requirement of a business. ಸೊ ಒಂದು ಬಿಸ್ನೆಸ್ ಅವರು ಏನ್ ನಡೆಸ್ತಾ ಇರುತ್ತೋ ಅದಕ್ಕೆ ಎಷ್ಟು ಅಮೌಂಟ್ ಬೇಕಾಗ್ಬೋದು ಅಂತ ಒಂದು ಎಸ್ಟಿಮೇಷನ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಅಂಡ್ ಡಿಟರ್ಮೈನಿಂಗ್ ದಿ ಪಾಸಿಬಲ್ ಸೋರ್ಸಸ್ ಫ್ರಮ್ ವಿಚ್ ಇಟ್ ಕ್ಯಾನ್ ಬಿ ರೈಸ್ಡ್. ಸೊ ಅವರು ಡಿಟರ್ಮೈನ್ ಮಾಡಬೇಕು ಯಾವ್ಯಾವ ಮೂಲಗಳಿಂದ ಅವರು ಈ ಫೈನಾನ್ಸ್ ಅನ್ನ ರೈಸ್ ಮಾಡ್ಬೋದು ಅನ್ನೋದನ್ನ ಅವರು ಡಿಟರ್ಮೈನ್ ಮಾಡಬೇಕಾಗತ್ತೆ. ಸೊ ಎಷ್ಟು ಅಮೌಂಟ್ ಬೇಕಾಗತ್ತೆ ಆ ಅಮೌಂಟ್ ಅನ್ನ ನಾವು ಎಲ್ಲೆಲ್ಲಿ ರೈಸ್ ಮಾಡ್ತೀವಿ ಅನ್ನೋದನ್ನ ಡಿಸೈಡ್ ಮಾಡ್ತಾರಲ್ಲ, ಆ ಬ್ಲೂ ಪ್ರಿಂಟ್ ನ ರೆಡಿ ಮಾಡ್ಕೊಂತಾರಲ್ಲ, ಅದನ್ನೇ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಯಾಕೆ ನಾವು ಪ್ಲಾನಿಂಗ್ ಮಾಡಬೇಕು? ಫೈನಾನ್ಷಿಯಲ್ ಮ್ಯಾಟರ್ ಅಲ್ಲೂ ಕೂಡ ಯಾಕೆ ಪ್ಲಾನಿಂಗ್ ಇರಬೇಕು ಅಂತಂದ್ರೆ, ಇಟ್ಸ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಏನು ಅನ್ನೋದಾದ್ರೆ, ಯಾವುದೇ ಒಂದು ಬಿಸ್ನೆಸ್ನ ನಾವು ಕ್ಯಾರಿ ಮಾಡಬೇಕಾದ್ರೆ ಅಲ್ಲಿ ಎಷ್ಟೊಂದು ಶಾಕ್ಸ್ ಮತ್ತೆ ಸರ್ಪ್ರೈಸಸ್ ಇರುತ್ತೆ. ಸೊ ಅಂತ ಶಾಕ್ಸ್ ಮತ್ತೆ ಸರ್ಪ್ರೈಸಸ್ನ ನಾವು ಅವಾಯ್ಡ್ ಮಾಡಬೇಕು ಅಂತಂತಂದ್ರೆ ಫ್ಯೂಚರ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ಗೆಸ್ ಮಾಡಿ ಅದಕ್ಕೂ ಮೊದಲೇ ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ರೆ ಆ ಬಿಸ್ನೆಸ್ ಶಾಕ್ಸ್ ಸರ್ಪ್ರೈಸಸ್ನ ನಾವೇನ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಪ್ರಾಪರ್ ಆಗಿದ್ರೆ ಇಟ್ ಹೆಲ್ಪ್ಸ್ ಇನ್ ಅವಾಯ್ಡಿಂಗ್ ಬಿಸ್ನೆಸ್ ಶಾಕ್ಸ್ ಅಂಡ್ ಸರ್ಪ್ರೈಸಸ್ ಅಂಡ್ ಹೆಲ್ಪ್ಸ್ ದಿ ಕಂಪನಿ ಇನ್ ಪ್ರಿಪೇರಿಂಗ್ ಫಾರ್ ದಿ ಫ್ಯೂಚರ್. ಸೊ ಫ್ಯೂಚರ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅನ್ಫಾರ್ಸೀನ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಒಂದು ಕಂಪನಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ರೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ರೆ ಇಂಥ ಶಾಕ್ಸ್ ಸರ್ಪ್ರೈಸಸ್ನ ಕೂಡ ಅವರು ಒಂದ್ ಕಡೆ ಅವಾಯ್ಡ್ ಮಾಡ್ಬೋದು, ಇನ್ನೊಂದ್ ಕಡೆ ಬಂದ್ರು ಕೂಡ ಫೇಸ್ ಮಾಡುವಂತ ಸಿಚುವೇಶನ್ ಅಲ್ಲಿ ಇರ್ತಾರೆ. ಯಾಕೆ ಅಂದ್ರೆ ಅವರು ಫೈನಾನ್ಷಿಯಲ್ ಪ್ಲಾನಿಂಗ್ ನ ಆ ರೀತಿಯಾಗಿ ಮಾಡ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಪ್ರಾಪರ್ ಆಗಿದ್ರೆ ಇಟ್ ಹೆಲ್ಪ್ಸ್ ಇನ್ ಕೋಆರ್ಡಿನೇಟಿಂಗ್ ವೇರಿಯಸ್ ಬಿಸ್ನೆಸ್ ಫಂಕ್ಷನ್ಸ್. ಈ ಬಿಸ್ನೆಸ್ ಏನ್ ಕ್ಯಾರಿ ಮಾಡ್ತಾ ಇರ್ತೀರ, ಈ ಪ್ರೋಸೆಸ್ ಆಫ್ ಬಿಸ್ನೆಸ್ ಅಲ್ಲಿ ಏನಿರುತ್ತೆ, ಪ್ರೊಡಕ್ಷನ್ ಇರುತ್ತೆ, ಸೇಲ್ಸ್ ಇರುತ್ತೆ, ಈ ತರದ್ದು ಪ್ರೊಡ್ಯೂಸ್ ಮಾಡಿರೋಂಥ ವಸ್ತುಗಳನ್ನ ಸೇಲ್ ಮಾಡೋ ತನಕ ಕೆಲವೊಂದು ಏನದು ವೇರಿಯಸ್ ಬಿಸ್ನೆಸ್ ಫಂಕ್ಷನ್ಸ್ ನ ಕ್ಯಾರಿ ಆನ್ ಮಾಡ್ಬೇಕಾಗಿರುತ್ತೆ. ವೆನ್ ದೇ ಆರ್ ಕ್ಯಾರಿ ಆನ್ ದೀಸ್ ಫಂಕ್ಷನ್ಸ್ ಅವಾಗ ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾಗ ಅವರ ಪಾಲಿಸಿ ಪ್ರೋಗ್ರಾಮ್ಸ್ ಪ್ರೊಸೀಜರ್ಸ್ ಏನಾಗಿರುತ್ತೆ ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಹಂಗಾಗಿ ಇಟ್ ಹೆಲ್ಪ್ಸ್ ಇನ್ ಕೋಆರ್ಡಿನೇಟಿಂಗ್ ವೇರಿಯಸ್ ಬಿಸ್ನೆಸ್ ಫಂಕ್ಷನ್ಸ್, ಎಕ್ಸಾಂಪಲ್ ಸೇಲ್ಸ್, ಪ್ರೊಡಕ್ಷನ್ ಫಂಕ್ಷನ್ಸ್, by providing clear policies and procedures. ಸೊ ಫೈನಾನ್ಷಿಯಲಿ ಒಂದು ಸ್ಟ್ರಾಂಗ್ ಆಗಿ ಅವರು ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ ಆದ್ರೆ ಈ ಬಿಸ್ನೆಸ್ ನ ಕ್ಯಾರಿ ಮಾಡಬೇಕಾದ್ರೆ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಫಂಕ್ಷನ್ಸ್ ನ ಅವರು ಕ್ಯಾರಿ ಮಾಡ್ತಾ ಇರ್ತಾರೋ ಅದನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕೋಆರ್ಡಿನೇಟ್ ಮಾಡಿಕೊಂಡು ಅವರು ಸಕ್ಸಸ್ಫುಲ್ ಆಗಿ ಅವರ ಬಿಸ್ನೆಸ್ ನ ನಡೆಸ್ಬೋದು. ಹಾಗಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ತುಂಬಾನೇ ಇಂಪಾರ್ಟೆಂಟ್.
ಡಿಯರ್ ಸ್ಟೂಡೆಂಟ್ಸ್, ಯಾವುದೇ ಒಂದು ಆರ್ಗನೈಸೇಷನ್ ಡೀಟೇಲ್ ಆಗಿ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಏನಾದರೂ ಮಾಡಿದ್ದೇ ಆದರೆ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಹೇಗೆ ಅಂತಂದ್ರೆ, ಪ್ಲಾನಿಂಗ್ ರೆಡ್ಯೂಸಸ್ ದಿ ವೇಸ್ಟ್ ಅಂಡ್ ಡ್ಯೂಪ್ಲಿಕೇಶನ್ ಆಫ್ ಎಫರ್ಟ್ಸ್ ಅಂಡ್ ಗ್ಯಾಪ್ಸ್ ಇನ್ ಪ್ಲಾನಿಂಗ್. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಪ್ರಾಪರ್ ಆಗಿ ಮಾಡಿಕೊಂಡು ಅಲಾಟ್ ಮಾಡಿಕೊಂಡು ಹೋಗಿದ್ದೆ ಆದರೆ ಅಲ್ಲಿ ವೇಸ್ಟೇಜ್ ಆಫ್ ರಿಸೋರ್ಸಸ್ನ ನಾವು ಕಡಿಮೆ ಮಾಡ್ಬೋದು. ಒಂದು ಎರಡನೇದು ಡ್ಯೂಪ್ಲಿಕೇಶನ್, ನಾನು ಮಾಡಿದ್ದನ್ನೇ ಮತ್ತೊಬ್ಬರು ಮಾಡೋ ಅಂತ ಆ ಡ್ಯೂಪ್ಲಿಕೇಶನ್ ಆಫ್ ಎಫರ್ಟ್ಸ್ ಏನಿರುತ್ತೆ, ನಾನು ಎಫರ್ಟ್ಸ್ ಹಾಕಿರ್ತೀನಿ, ಜೊತೆಗೆ ಇನ್ನೊಬ್ರು ಅದೇ ವರ್ಕ್ ಮಾಡಿ ಸೇಮ್ ಎಫರ್ಟ್ಸ್ ಹಾಕಿರ್ತಾರೆ, ಬಟ್ ಒಬ್ಬರು ಮಾಡಿದ್ರೇನೆ ಸಾಕಾಗಿರುತ್ತೆ. ಸೊ ಇಂಥದ್ದನ್ನು ಕೂಡ ಅವಾಯ್ಡ್ ಮಾಡ್ಬೋದಾಗಿತ್ತು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಇದ್ರೆ ಇಂಥದ್ದೆಲ್ಲಾನು ನಾವು ಅವಾಯ್ಡ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡಿದಾದ್ರೆ, ಇಟ್ ಟ್ರೈಸ್ ಟು ಲಿಂಕ್ ದ ಪ್ರೆಸೆಂಟ್ ಅಂಡ್ ದಿ ಫ್ಯೂಚರ್. ಯಾಕೆ ಅಂತಂದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಕೂತು ಫೈನಾನ್ಷಿಯಲ್ ಪ್ಲಾನಿಂಗ್ ನ ಮಾಡ್ತಾ ಇರ್ತೀವಿ, ಜೊತೆಗೆ ವಿ ಫೋರ್ಕಾಸ್ಟ್ ದ ಫ್ಯೂಚರ್ ಹೇಗಿರುತ್ತೆ, ಹೇಗಿರಬೇಕು ಅನ್ನೋದನ್ನು ನಾವು ಫೋರ್ಕಾಸ್ಟ್ ಮಾಡಿ ಅದಕ್ಕೆ ತಕ್ಕಾಗೆ ನಾವು ಈಗ ಪ್ಲಾನ್ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಪ್ಲಾನಿಂಗ್ ಅನ್ನೋದೇ ಏನು ಅಂತಂದ್ರೆ, ಇಟ್ ಟ್ರೈಸ್ ಟು ಬ್ರಿಂಗ್ ಅ ಲಿಂಕ್ ಬಿಟ್ವೀನ್ ದ ಪ್ರೆಸೆಂಟ್ ಅಂಡ್ ದ ಫ್ಯೂಚರ್ ಅಂತಾನೆ ನಾವು ಹೇಳ್ಬೋದು. ಜೊತೆಗೆ ಇಟ್ ಪ್ರೊವೈಡ್ಸ್ ಅ ಲಿಂಕ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸಿಂಗ್ ಡಿಸಿಷನ್ಸ್. ಸೊ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಫೈನಾನ್ಸಿಂಗ್ ಡಿಸಿಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ದ ರಿಲೇಶನ್ಶಿಪ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸಿಂಗ್ ಡಿಸಿಷನ್ಸ್ ಆನ್ ಎ ಕಂಟಿನ್ಯೂಸ್ ಬೇಸಿಸ್, ಇದು ಒಂದು ಲಿಂಕ್, ಇದು ಕಂಟಿನ್ಯೂಸ್ ಪ್ರೋಸೆಸ್ ಅಲ್ಲಿ ಒಂದು ಲಿಂಕ್ ಆಗಿ ಅದು ಹೋಗ್ತಾ ಇರುತ್ತೆ ಅಂತಾನೆ ನಾವು ಹೇಳ್ಬೋದು. ಇನ್ ದ ಲಾಸ್ಟ್ ನೋಡೋದಾದ್ರೆ, ಇಟ್ ಹೆಲ್ಪ್ಸ್ ಇನ್ ಫೋರ್ಕಾಸ್ಟಿಂಗ್ ಫ್ಯೂಚರ್ ಹ್ಯಾಪನಿಂಗ್ಸ್ ಅಂಡರ್ ಡಿಫ್ರೆಂಟ್ ಸಿಚುವೇಶನ್ಸ್. ಸೊ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಆ ಬಿಸ್ನೆಸ್ ಏನು ನಡೆಸ್ತಾ ಇರ್ತಾರೋ ಅವರು ಪ್ರಿಡಿಕ್ಟ್ ಮಾಡ್ಬೋದು ಸೇಲ್ಸ್ ಹೇಗಿರುತ್ತೆ, ಸೊ ಪ್ರೊಡಕ್ಷನ್ ಹೇಗಿರ್ಬೋದು, ಈ ತರದ ಹ್ಯಾಪನಿಂಗ್ಸ್ ನ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಅವರು ಈಗಲೇ ಗೆಸ್ ಮಾಡಿದ್ದೆ ಆದ್ರೆ ಸೊ ಅವರು ಪ್ರಾಪರ್ ಆಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ಆಗಿದ್ರೆ ಫ್ಯೂಚರ್ ಅವರು ಏನದು ಸೇಫ್ ಅಂದ್ರೆ ಯಾವುದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಆಗದೇ ಇರಾಗೆ ಅವಾಯ್ಡ್ ಮಾಡ್ಬೋದು. ಇಲ್ಲ ಬಂದ್ರೆ ಅದನ್ನ ಫೇಸ್ ಮಾಡೋ ಅಂತ ಸ್ಟ್ರೆಂತ್ ಕೂಡ ಒಂದು ಆರ್ಗನೈಸೇಷನ್ಗೆ ಇರುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದೇನಿದೆ ಅದು ತುಂಬಾನೇ ಇಂಪಾರ್ಟೆಂಟ್. Dear students, if you like, please like, share and subscribe to my channel. Thank you so much.